ಹಲೋ ಸೂರ್ಯ ಸರ್. ಏನ್ ಸರ್ ನಮ್ ಫೋನಿಗೆ ರೆಸ್ಪಾನ್ಸ್ ಇಲ್ಲ. ಬದುಕಿದೆಯಾ ತಾನೆ? ಬದುಕಿದ್ದೀನಿ. ಸತ್ತಿಲ್ವಲ್ಲ? ಬದುಕಿದ್ದೀನಿ, ವಿಡಿಯೋ ಬಿಟ್ಟಲ್ಲ. ಅದಕ್ಕೆ ಫೋನ್ ಮಾಡಿದ್ನಪ್ಪ. ಬದುಕಿದ್ದೀನಿ. ನಾನ್ ಅವತ್ತೇ ಹೇಳ್ದೆ ಅವನು ಸಾಯೋ ಮಗ ಅಲ್ಲ, ಇನ್ನೊಬ್ರು ಸಾಯಿಸೋ ಮಗ ಅಂತ. ನಗಿಯೋ ಕೂಡ ಆಗ್ತಾ ಇಲ್ಲ. ನಾನಂದೆ ಇಂಥವ್ ಸಾವಿರ ಬಂದ್ ಮಾಡಿದ್ರು ಅವ್ನ್ ಸಾಯಲ್ಲ, ಯಾರಾದ್ರೂ ಸಾಯೋದು ಅಂತ. ಏನ್ ಮಾಡೋಣ? ಹಂಗೆಲ್ಲ ಕರ್ಕೊಂಡೋಗಿದ್ರೆ ಏನಾಗ್ತಿರ್ಲಿಲ್ಲ, ಕರ್ಕೊಂಡೋಗೋರು ಟೈಮ್ ಬಾಡಾಗಿದೆ ಅಂತೀಯಾ? ಏನ್ ಸಮಾಚಾರ? ಏನಿಲ್ಲ ಕಣ. ನೀನ್ ವಿಡಿಯೋ ನೋಡ ಅದೆಷ್ಟು ಜನ ಫೋನ್ ಮಾಡಿದ್ರು ನನಗೆ ಹೋಗತ್ತಾಗಿ. ಹೇಳು ಅವ್ರಿಗೆಲ್ಲ. ಏನಂತ? ಸತ್ತಿಲ್ಲ ಬದುಕಿದಾನೆ ಅಂತನ? ಎಲ್ಲ ಬದುಕಿದಾನೆ ಅಂತ ಮಾತ್ರ ಅಲ್ಲ. ಏನಂತ? ಹುಲಿ ಯಾವ ಹಾಸ್ಪಿಟಲ್ ಬಿದ್ದಿದ್ಯಾ? ವಿಕ್ಟೋರಿಯಾದಲ್ಲಿದ್ದೆ ಬಂದೆ ರಾತ್ರಿ. ವಿಕ್ಟೋರಿಯಾದಲ್ಲಿದ್ದ? ನಮ್ಗೇನಾದ್ರು ಅಪಾಯಿಂಟ್ಮೆಂಟ್ ಕೊಡ್ತೀಯಾ ಮೀಟ್ ಮಾಡಕ್ ಬಂದು? ನನ್ನ ಮಗನೇ ಆಡ್ಕೊಳ್ತಾ ಇದೆಯೇನೋ? ನೀನ್ ಕೇಳ್ತಾ ಇರೋದಲ್ಲಿ ಹಣ್ಣು ಇದು ಜ್ಯೂಸ್ ಎಲ್ಲ ತಗೊಂಡ್ಬರಕ್ಕೆ. ಏನ್ ಬದ್ನೆಕಾಯಿ ಬೇಡ, ಏನ್ ಬದ್ನೆಕಾಯಿ ಬೇಡ. ಕೇಳೋರ್ಗ್ ಮಾತ್ರ ಹೇಳು. ಹುಲಿ ಏಟ್ ತಿಂದು ಬೋರಲ್ಲಿದೆ. ಬೋನಲ್ಲಿ ಇದೆಯಾ ಈಗ? ಅಂದ್ರೆ ಟ್ರೀಟ್ಮೆಂಟ್ ಅಲ್ಲಿ. ಟ್ರೀಟ್ಮೆಂಟ್ ಓಕೆ. ಆಚೆ ಬಂದ್ರೆ ಗರ್ಜನೆ ಹೆಂಗಿರುತ್ತೆ ಅಂತ ತೋರ್ಸುತ್ತೆ ಅಂತ. ಅಂದ್ರೆ ಗರ್ಜನೆ ಅಂದ್ರೆ ಇಡೀ ಬೆಂಗಳೂರಿಗೆ ಆಗುತ್ತಾ ಇಲ್ಲ ಕರ್ನಾಟಕ ಆಗುತ್ತಾ? ನಾನು 2 ವರ್ಷ ಆದ್ಮೇಲೆ ಎದ್ದಿದ್ದು ಕರ್ನಾಟಕ ನೋಡೋ ತರ. ಈ ಇನ್ಸಿಡೆಂಟ್ ಹೀಗಿದ್ರೆ ಇಡೀ ದೇಶ. ಇದು ಮೈಂಡಲ್ಲಿ ಆದ್ರೂ ನಿನ್ ಧೈರ್ಯ ಮೆಚ್ಚಬೇಕಲ್ಲ. ನಿನ್ ಧೈರ್ಯ ಮೆಚ್ಚಬೇಕು ಅಂದೆ. ಮತ್ತೆ ಮತ್ತಿನ್ನೇನು ಫೇಸ್ ಟು ಫೇಸ್. ಇಲ್ಲ ನೀನ್ ಸಾಯ್ಬೇಕು ಇಲ್ಲ ನಾನ್ ಸಾಯ್ಬೇಕು. ನಮ್ಮನ್ ರೋಡಲ್ಲಿ ಹೊಡೆದಾಡ್ಬೇಕಾ ಹೊಡೆದಾಡೋಣ. ನಮ್ಮನ್ ಪೆಪ್ಪರ್ ಸ್ಪ್ರೇ ಹಾಕ್ಬಿಟ್ಟು ಕಾರಲ್ಲಿ ಕೂತ್ಕೊಂಡು. ಅವ್ರು ಇಬ್ರು ಗಂಡ ಹೆಂಡತಿ ಅವ್ರು ಜೈಲಲ್ಲೇ ಇದಾರೆ. ಯಾಕಪ್ಪ ಬೇಕು ಇವಳಿಗೆ? ಪಾಪ ಅವ್ರ ಏನ್ ಮಾಡ್ತಾರೆ, ಏನೋ ದುಡ್ಡಿನ ಆಸೆ ತೋರ್ಸಿದಾಳೆ. ಅವ್ನ ಹಾಕೊಂಡೆಲ್ಲ ಸುಮಾರು ದಿವಸದಿಂದ ಓಡಾಡ್ತಿದ್ಲಂತೆ. ಈ ಮುಂದೆಗೆ ಯಾರು ಬರಲ್ಲ ಸಪೋರ್ಟ್. ಎಲ್ಲೆಲ್ಲ ಹುಡುಗನ್ ಕೇಳಿದಾರೆ, ಮಾನ ಮರ್ಯಾದೆ ತೆಗಿಬೇಕು ಅಣ್ಣ, ಇಲ್ಲಾಂದ್ರೆ ನಾನು ಬರ್ತಾರಲ್ಲ ಅಣ್ಣ, ಹಂಗಣ ಹಿಂಗಣ ಬೆಳೆದು ಬಿಡ್ತಾನಣ್ಣ. ಏನೋ ಹುಡುಗರು ಕಳ್ಸೇನಂದ, ಯಾವನು ಬಂದಿಲ್ಲ. ಕೊನೆಗೆ ಯಾರು ಬರ್ದಿರ್ಬೇಕಾದ್ರೆ ಯಾವನ್ ಕೊಡ್ತೀನೋ ಆ ಪೌಡರ್ ಎಲ್ಲ ಗೊತ್ತಿಲ್ಲ ಎಲ್ಲಿಂದ ಬಂತು ಅಂತ. ಈಗ್ಲೂ ಕೂಡ ಹೊಟ್ಟೆ ಇದು ಕಣ, ಫುಲ್ ಸುಸ್ತು, ಬಾಡಿ ಹೊಟ್ಟೆ ಎಲ್ಲ ಫುಲ್ ಸುಸ್ತು. ಅದು ಇದು ಡ್ರಗ್ಸ್ ಕೊಟ್ಬಿಟ್ಟಿದ್ಲ. ಇನ್ನೇನ್ ಮತ್ತೆ, ಅವನಮ್ಮನ್ ಸೂರ್ಯಣ್ಣ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಅನ್ಬಿಟ್ಟು ಬಂದೋನು ಅವನಮ್ಮನ್ ಮೂಗ್ ಏನೋ ಒರ್ಸ್ಬಿಟ್ಟ ಕಣ. ಅಲ್ಲೇ ಒಂದ್ 30-40% ಪ್ರಜ್ಞೆ ಹೋಯ್ತು. ಅದಾದ್ಮೇಲೆ ಏನೋ ಇವ್ರು ಏನ್ ಮಾಡ್ತಿದಾರ ಅಂತ ಗೊತ್ತಿಲ್ಲ, ಏನ್ ನಡೀತದ 2 ದಿನ ಆದ್ಮೇಲೆ ವಿಡಿಯೋ ನೋಡಿದ್ಮೇಲೆ ನನಗೂ ಹಿಂಗೆಲ್ಲ ಆಗಿದ್ಯಾ ಅಂತ ಹೇಳಿ ಓಕೆ ಅಂದ್ಬಿಟ್ಟು ಅಂದ್ರೆ ಟ್ರೀಟ್ಮೆಂಟ್ ಇಂದ ಹೊರಗೆ ಬಂದಿದ್ದೀನಿ. ಸ್ವಲ್ಪ ರೆಸ್ಟ್ ತಗೊಳ್ತೀನಿ ಹಬ್ಬವರೆಗೂ. ಅಲ್ಲ ನಮ್ಗೇನ್ ಅಪಾಯಿಂಟ್ಮೆಂಟ್ ಕೊಡ್ತೀಯ ಇಲ್ವಾ? ಬಾರೋ ಮನೆಗ್ಲಿ. ಅಲ್ಲ ಆ ಕಡೆ ಬೇರೆಯವ್ರಿಗೆ ನೀನ್ ನೋಡ್ಬೇಕು ಅನ್ಸ್ತದೆ. ಮಗನ್ ನನ್ ಕಣ್ಮುಂದೆ ಬಂದ್ಬಿಡ ಅಂತ ಹೇಳು. ಅವಳ ಮೇಲೆ ಇರೋ ಕೋಪ ಎಲ್ಲ ಅವಳ ಮೇಲೆ ತೋರಿಸ್ಬಿಟ್ಟ. ನಮ್ಮೆಲ್ಲ ಅವನೇ ನೀವು ಇದಕ್ಕಾಗಿರ ಅಲ್ಲ ಫೋನ್ ಏನಂತ ಒಂದು ಬ್ರಾಡ್ಕಾಸ್ಟ್ ಮಾಡಿ ಇದು ಮಾಡ್ಬೇಕು ಅಂತಿದ್ದ. ಆಕ್ಚುಲಿ ನನ್ಗೊಂದ್ ಫೋನ್ ಮಾಡಿಲ್ವಲ್ಲ ಅವನು. ನಿನ್ ಫೋನ್ ನಾವು ಮೊನ್ನೆ ಮೈಲ್ ಕುತ್ಕೊಂಡೆ ಮಾಡ್ದು, ನಿನ್ ಫೋನ್ ಸ್ವಿಚ್ ಆಫ್. ಹಲೋ ನನ್ ಮಗನೇ, ನಾನು ಮಾತಾಡಿ ನನ್ ಮಗನೇ ರೆಕಾರ್ಡ್ ಲೈವ್ ಅಲ್ಲಿ ಹೋಗ್ತಿದ್ಯೋ ಲೋಫರ್, ಲೈವ್ ಅಲ್ಲಿ ಹೋಗ್ತಿದ್ಯೋ ಮಾತಾಡ್ತಾ ಇರೋದು. ನಿನ್ ಹೆಸರು ಹೇಳಿಲ್ಲ ಅಂತ ಸರ್ ಹೋಯ್ತು ಮಗನೇ, ಇಲ್ಲಾಂದ್ರೆ ಹೆಸರು ಫೋಟೋಗಳು ಬರ್ತಾ ಇಲ್ಲ ನೋಡು ಲೋಫರ್. ಇದು ನಿಂದು ಏನಂದ್ರೆ ಆಕ್ಚುಲಿ ನಾನು ಮಾತಾಡಿನೇ 2 ತಿಂಗಳಾಯ್ತಾ. ನನ್ಗೆ ಹಿಂಗ್ ಮಾಡಿರೋಳು, ಅವಳಿಗೆ ಅವ್ರ ಫ್ಯಾಮಿಲಿಗೆ ಏನ್ ಮಾಡಿರೋದು ಬಾರ್ದು ಈಗ. ಸರಿ ಆಯ್ತು ಈಗ, ಸರಿ ಆಯ್ತು ಈಗ ಒಂದ್ ಕೆಲ್ಸ ಮಾಡು, ಕೋರ್ಟ್ಗೆ ಹೋಗ್ತಾ ಇದ್ದೀನಿ, ಫೋನ್ ಮಾಡ್ತೀನಿ ಮನೆ ಹತ್ರ ಬಾ. ಆಯ್ತು.